ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನೇ ಬರೆದಿರುವ ಗೆಳೆಯ ಎನ್ನಲೆ ಇನಿಯ ಎನ್ನಲೆ ಎಂಬ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಹೇ ನಿತ್ಯ, ಏನೇ ಆಗಲಿಂದ ನಾನು ಕೂಗ್ತಾನೇ ಇದ್ದೀನಿ, ಆದರೆ ನೀನು ಯಾವ ಲೋಕದಲ್ಲಿ ಕಳೆದು ಹೋಗಿದ್ದೀಯಾ ಎಂದು ತನ್ನ ಗೆಳತಿಯನ್ನು ಎಚ್ಚರಿಸುತ್ತಾಳೆ ಕಾವ್ಯ. ಕಾವ್ಯಳ ಕೂಗಿಗೆ ಎಚ್ಚರಗೊಂಡ ನಿತ್ಯ, ಹಾ ಕಾವ್ಯ, ಏನೆಂದೆ ಎಂದು ಸಣ್ಣ ದನಿಯಲ್ಲಿ ಕೇಳಿದಾಗ, ಏನೇ ಆಗಲಿಂದ ಕೂಗ್ತಾ ಇದ್ದೀನಿ, ನೀನು ನನ್ನ ಕಡೆ ನೋಡ್ತಾನೇ ಇರಲಿಲ್ಲ ಎಂದು ಹುಸಿ ಮನಸ್ಸಲ್ಲಿ ಕೇಳಿದಾಗ, ಏನಿಲ್ಲ ಕಣೆ, ಹಾಗೆ ಏನೋ ಯೋಚನೆ ಮಾಡ್ತಾ ಇದ್ದೆ. ಅದೇ ಯಾವ ಯೋಚನೆ? ಅದು ಏನಿಲ್ಲ ಕಣೆ, ನಿಜ ಹೇಳು ನಿತ್ಯ, ನೀನು ಗೆಳೆಯ ಎನ್ನಲೆ ಇನಿಯ ಎನ್ನಲೆ ಎಂದು 100 ಸಾರಿ ಬರೆದಿದ್ದನ್ನು ನಾನು ನೋಡಿದ್ದೇನೆ. ಹೇಳು, ಅದರ ಅರ್ಥ ಏನು? ಅದು ಏನಿಲ್ಲ ಬಿಡು ಕಾವ್ಯ. ಏನೇ ಇದ್ರೂ ನನಗೆ ಗೊತ್ತಾಗಲೇಬೇಕು. ಹೇಳು, ನೀನು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಅದನ್ನು ಹೇಳಬೇಕೆಂದರೆ ನನ್ನ ಇಲ್ಲಿವರೆಗಿನ ಜೀವನದ ಬಗ್ಗೆ ಹೇಳಬೇಕಾಗುತ್ತದೆ ಕಣೆ. ಇಟ್ಸ್ ಓಕೆ ಹೇಳೆ, ನನಗೂ ನಿನ್ನ ಫ್ಯಾಮಿಲಿ ಬಗ್ಗೆ ಗೊತ್ತಿಲ್ಲ ಎಂದು ಕಾವ್ಯ ಒತ್ತಾಯ ಮಾಡಿ ಕೇಳುತ್ತಾಳೆ. ಕಾವ್ಯ, ನಮ್ಮ ಸ್ವಂತ ಊರು ನಂಜನಗೂಡು ಅಂತ. ಆದರೆ ನಮ್ಮ ತಾತ ಅಜ್ಜಿ ತೀರಿಕೊಂಡ ಮೇಲೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಬೆಂಗಳೂರಿಗೆ ಶಿಫ್ಟ್ ಆದರು. ಶಿವರಾಜ್ ಮತ್ತು ಅಶ್ವಿನಿ ನನ್ನ ಅಪ್ಪ ಅಮ್ಮ. ಅವರಿಗೆ ನಾನೊಬ್ಬಳೇ ಮಗಳು. ನಮ್ಮದು ಮೊದಲು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇತ್ತು. ನನ್ನ ಅಪ್ಪ ಒಂದು ಕಂಪನಿ ಶುರು ಮಾಡಿದ್ದರು. ಆದರೆ ಯಾವುದೇ ಲಾಭ ಆಗದೇ ಇದ್ದಾಗ ಅದನ್ನು ಮುಚ್ಚಲು ನೋಡಿದರು. ಆಗ ನನ್ನ ಡ್ಯಾಡಿಯ ಫ್ರೆಂಡ್ ಆದ ರಘುರಾಮ್ ಅಂಕಲ್ ನಮ್ಮ ಡ್ಯಾಡಿಯ ಕಂಪನಿಗೆ ಸಹಾಯ ಮಾಡಿ ಅದು ದೊಡ್ಡದಾಗಿ ಬೆಳೆಯಲು ಕಾರಣರಾದರು. ಅವರ ಹೆಂಡತಿ ಮಾಲಾಶ್ರೀ ಆಂಟಿ ಅಂತ. ಅವರು ಕೂಡ ತುಂಬ ಒಳ್ಳೆಯವರು. ಅಂದು ಶುರುವಾದ ಅವರ ಸ್ನೇಹ ಇಂದಿನವರೆಗೂ ಎಗ್ಗಿಲ್ಲದೆ ಸಾಗುತ್ತಿದೆ. ನಮ್ಮ ಮನೆಗಳು ಕೂಡ ಅಕ್ಕಪಕ್ಕ ಇವೆ. ರಘುರಾಮ್ ಮತ್ತು ಮಾಲಾಶ್ರೀ ಆಂಟಿಗೆ ಒಬ್ಬನೇ ಮಗ, ಅವನೇ ಚಂದನ್ ಅಂತ. ಎಲ್ಲರೂ ಅವನನ್ನು ಪ್ರೀತಿಯಿಂದ ಚಂದು ಅಂತ ಕರೀತಾರೆ. ಆದರೆ ನಾನು ಗೂಬೆ ಅಂತ ಕರಿತೀನಿ. ನಾನು ಅವನು ಕೂಡ ಬೆಸ್ಟ್ ಫ್ರೆಂಡ್. ನನಗೆ ಏನಾದರೂ ಚಿಕ್ಕ ಗಾಯ ಆದರೂ ಕೂಡ ಅವನು ಸಹಿಸಲ್ಲ. ನನ್ನನ್ನು ಚಿಕ್ಕ ಮಗುವಿನ ಹಾಗೆ ನೋಡಿಕೊಳ್ಳುತ್ತಾನೆ. ನನಗೆ ಅವನಿಗೆ ಕೇವಲ 1 ವರ್ಷ ಅಂತರ. ಅದಕ್ಕೆ ನಾವಿಬ್ಬರು ಏಕವಚನದಲ್ಲಿ ಮಾತಾಡ್ತೀವಿ. ಅವನೀಗ ತನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಿ ರಘುರಾಮ್ ಅಂಕಲ್ ಅವರ ಕಂಪನಿಯನ್ನು ತಾನೇ ನಡೆಸುತ್ತಿದ್ದಾನೆ. ನಾನು ಕೂಡ ಮುಂದಿನ ವರ್ಷದಿಂದ ಅಪ್ಪನ ಕಂಪನಿಯ ಜವಾಬ್ದಾರಿ ವಹಿಸಿಕೊಳ್ತೀನಿ. ಮತ್ತು ನಾವೆಲ್ಲರೂ ವರ್ಷಕ್ಕೊಮ್ಮೆ ಟ್ರಿಪ್ ಹೋಗಿ ಬರ್ತಾ ಇದ್ವಿ. ಆದರೆ ಈ ಸಲ ಟ್ರಿಪ್ಗೆ ಚಂದು ಬರಲಿಲ್ಲ. ಕಾರಣ ಕೇಳಿದಾಗ ನನಗೆ ಆಫೀಸಲ್ಲಿ ತುಂಬ ವರ್ಕ್ ಇದೆ ಅಂದ. ನಾವು ಸಂತೋಷವಾಗಿ ಟ್ರಿಪ್ ಮುಗಿಸಿಕೊಂಡು ಬಂದಾಗ ಅವನು ಶ್ರೇಯಾ ಎನ್ನುವ ಹುಡುಗಿಯನ್ನು ತೋರಿಸಿ, ನಾನು ಇವಳನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ. ಆಗ ರಘುರಾಮ್ ಅಂಕಲ್ ಮತ್ತು ಮಾಲಾಶ್ರೀ ಆಂಟಿ ಕೂಡ ಒಪ್ಪಿದರು ಎಂದು ಹೇಳುವಾಗ ನಿತ್ಯಳ ಧ್ವನಿ ನಡುಗುತ್ತಿತ್ತು. ನಿತ್ಯ, ಚಂದು ಶ್ರೇಯಾಳನ್ನು ಪ್ರೀತಿ ಮಾಡುವುದಕ್ಕೂ ನೀನು ಹೀಗೆ ಬರೆಯುವುದಕ್ಕೂ ಕಾರಣ ಏನು ಎಂದು ಕಾವ್ಯ ಕುತೂಹಲದಿಂದ ಕೇಳಿದಾಗ, ಕಾವ್ಯ, ನಿನಗೆ ಗೊತ್ತಾ, ನಾನು ಚಂದುವನ್ನು ಬಿಟ್ಟರೆ ಬೇರೆ ಗಂಡಸರನ್ನು ಹತ್ತಿರಕ್ಕೂ ಕೂಡ ಸೇರಿಸಲ್ಲ. ನನಗೆ ಅವನೇ ಗೆಳೆಯನಾಗಿದ್ದ. ನನ್ನನ್ನು ಪೀಡಿಸುವವನು ಅವನೇ, ಕಾಡಿಸುವವನು ಅವನೇ, ರೇಗಿಸುವವನು ಅವನೇ, ಅಳಿಸುವವನು ಅವನೇ, ಅಳುವಾಗ ರಮಿಸುವವನು ಅವನೇ, ಬೇಸರದಲ್ಲಿ ಕುಳಿತಾಗ ಮುದ್ದು ಮಾಡುವವನು ಅವನೇ, ಪ್ರೀತಿಯಿಂದ ಕಾಳಜಿ ಮಾಡುವವನು ಅವನೇ, ನಾನು ಹಠ ಮಾಡಿ ಊಟ ಬೇಡ ಎಂದರೆ ಗದರಿಸಿ ತುತ್ತು ಕೊಡುವವನು ಅವನೇ, ನಾನು ಹೆದರಿದಾಗ ಧೈರ್ಯ ಹೇಳುವವನು ಅವನೇ, ನನ್ನ ಪ್ರತಿ ಕ್ಷಣವೂ ನಗಿಸುವವನು ಅವನೇ. ನನಗೆ ಎಲ್ಲವೂ ಅವನೇ ಆಗಿರುವಾಗ ಹೇಗೆ ಅವನು ಬೇರೆ ಹುಡುಗಿಯನ್ನು ಪ್ರೀತಿಸಿದ? ಅವನು ಅಂದರೆ ನನಗೆ ಪಂಚಪ್ರಾಣ ಗೊತ್ತಾ? ಚಂದು ಅಂದರೆ ಪ್ರಾಣ ಬೇಕಾದರೂ ಕೊಡುವಷ್ಟು ಅವನನ್ನು ಹಚ್ಚಿಕೊಂಡಿದ್ದೇನೆ. ಅರಿಯದ ವಯಸ್ಸಲ್ಲಿಯೇ ಅವನನ್ನು ಗೆಳೆಯ ಎನ್ನಲೆ ಇನಿಯ ಎನ್ನಲೆ ಎಂದು ನನ್ನ ಮನಸ್ಸಲ್ಲಿ ನಾನು ಪ್ರಶ್ನೆ ಹಾಕಿಕೊಂಡಾಗ ನನ್ನ ಮನಸ್ಸು ಗೆಳೆಯನೂ ಅವನೇ, ಇನಿಯನೂ ಅವನೇ, ನಿನ್ನ ಸರ್ವಸ್ವವೂ ಅವನೇ ಎಂದು ತಿಳಿಸಿತು. ಆಗಲಿಂದ ಇಲ್ಲಿಯ ತನಕ ಅವನನ್ನು ಹುಚ್ಚೆಯಂತೆ ಪ್ರೀತಿ ಮಾಡ್ತಾ ಇರುವೆ. ನನ್ನ ಮನದಲ್ಲಿರುವ ಪ್ರೀತಿ ಅವನಿಗೆ ಇಂದಲ್ಲ ನಾಳೆ ತಿಳಿಯುವುದು ಎಂದು ಕಾಯುತ್ತಿರುವಾಗ ಅವನು ದಿಢೀರನೆ ಬಂದು ಹೀಗೆ ಮತ್ತೊಬ್ಬರನ್ನು ಪ್ರೀತಿ ಮಾಡ್ತಾನೆ ಎಂದರೆ ಈ ಹುಚ್ಚು ಹೃದಯ ಎಷ್ಟು ನೊಂದಿರಬಹುದು? ನೀನೇ ಯೋಚಿಸು. ನನ್ನ ಪ್ರೀತಿಯನ್ನು ಪಡೆಯಲು ಅವನ ಪ್ರೀತಿಯನ್ನು ಕಿತ್ತುಕೊಳ್ಳಲೇ? ಸ್ವಾರ್ಥಿಯಾಗಿ, ಅಥವಾ ನನ್ನ ಹುಡುಗ ಚೆನ್ನಾಗಿರಲಿ ಎಂದು ಮನಸಾರೆ ಹಾರೈಸಿ ನನ್ನ ಪ್ರೀತಿಗೆ ಸಮಾಧಿ ಕಟ್ಟಲೇ ಎಂದು ಯೋಚಿಸುತ್ತಾ ಗೆಳೆಯ ಎನ್ನಲೆ ಇನಿಯ ಎನ್ನಲೆ ಎಂದು ಬರೆಯುತ್ತಾ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಅಳುತ್ತಾ ಕಾವ್ಯಳಿಗೆ ತನ್ನ ಪರಿಸ್ಥಿತಿಯನ್ನು ಹೇಳುತ್ತಾಳೆ. ನಿತ್ಯಳ ಅಳುವನ್ನು ನೋಡಿ ಅವಳ ಪ್ರೀತಿಯ ಮತ್ತು ನೋವನ್ನು ಅರ್ಥ ಮಾಡಿಕೊಂಡು ಕಾವ್ಯ, ಏನಿತ್ಯ, ಹೀಗೆ ನೋವು ಅನುಭವಿಸುವ ಬದಲು ನೀನು ಚಂದನ್ಗೆ ನಿನ್ನ ಪ್ರೀತಿಯನ್ನು ಹೇಳಿಕೊ, ಅವನು ಖಂಡಿತ ನಿನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳುತ್ತಾನೆ ಎಂದಾಗ
ಕಾವ್ಯ, ನಾನು ಹಾಗೆ ಮಾಡಿದರೆ ಶ್ರೇಯಾಗೆ ಮೋಸ ಮಾಡಿದ ಹಾಗೆ ಅಲ್ಲವೇ? ಚಂದುನ ಮನಸಾರೆ ಇಷ್ಟಪಟ್ಟಿದ್ದು ನಾನು. ಈಗ ಅವನಿಗೆ ನನ್ನ ಪ್ರೀತಿಯನ್ನು ಹೇಳಿ ಅವನನ್ನು ಗೊಂದಲಕ್ಕೆ ಸಿಲುಕಿಸಲು ನನಗೆ ಇಷ್ಟವಿಲ್ಲ. ಅವನು ಎಲ್ಲೇ ಇರಲಿ, ಯಾರ ಜೊತೆಯಲ್ಲೇ ಬೇಕಾದರೂ ಇರಲಿ, ಅದರ ಒಟ್ಟಿನಲ್ಲಿ ಅವನು ಸಂತೋಷದಿಂದ ಇರಲಿ ಎಂದು ಬಯಸುತ್ತೇನೆ. ಸಾಕ್ಷಾತ್ ದೇವರಾದ ಕೃಷ್ಣನ ಪ್ರೀತಿ ಅವನಿಗೆ ದೊರೆತಿಲ್ಲ ಅಂದ ಮೇಲೆ ನಾವು ಹುಲ್ಲು ಮಾನವರು. ನನ್ನ ಪ್ರೀತಿ ಯಾವ ಲೆಕ್ಕ ಎಂದು ನಿತ್ಯ ಬೇಸರದಲ್ಲಿ ಹೇಳಿದಾಗ, ಹಾಗಾದರೆ ಹೀಗೆ ಯಾವಾಗಲೂ ನೋವು ಅನುಭವಿಸುತ್ತಾ ಇರುವೆಯಾ? ನಿನ್ನ ಪ್ರೀತಿಗೆ ನೀನು ಕೊಡುವ ಬೆಲೆ ನೋವಾ ಎಂದು ಕಾವ್ಯ ಮತ್ತೆ ಪ್ರಶ್ನೆ ಮಾಡುತ್ತಾಳೆ. ನಾವು ಪ್ರೀತಿಸಿದವರು ನಮಗೆ ಸಿಗಲೇಬೇಕೆಂದು ಎಲ್ಲೂ ಹೇಳಿಲ್ಲ ಕಾವ್ಯ. ನನಗೆ ನನ್ನ ಗೂಬೆಯ ಪರಿಶುದ್ಧ ಸ್ನೇಹ ಸಿಕ್ಕಿದೆ, ಅಷ್ಟೇ ಸಾಕು. ನಾನು ಸ್ವಾರ್ಥಿಯ ಹಾಗೆ ನನ್ನ ಪ್ರೀತಿಯನ್ನು ಅವನ ಮುಂದೆ ಹೇಳಿಕೊಂಡರೆ ಅವನಿಗೆ ನನ್ನ ಮೇಲೆ ಯಾವ ಭಾವನೆ ಮೂಡಬಹುದು ನೀನೇ ಯೋಚಿಸಿ ನೋಡು ಕಾವ್ಯ. ಚಂದುನ ಪ್ರೀತಿ ನನಗೆ ಸಿಗದೆ ಹೋದರೂ ಪರವಾಗಿಲ್ಲ, ಆದರೆ ಅವನ ಸ್ನೇಹವನ್ನು ನಾನು ಕಳೆದುಕೊಳ್ಳುವುದಿಲ್ಲ ಎಂದು ದೃಢವಾಗಿ ಹೇಳುತ್ತಾಳೆ ನಿತ್ಯ. ಓಕೆ ನಿತ್ಯ, ನಿನಗೆ ಏನು ಅನಿಸುತ್ತದೆ ಅದನ್ನೇ ಮಾಡು ಎಂದ ಕಾವ್ಯ ಅಲ್ಲಿಂದ ಹೊರಟರೆ ತಾನು ಕೂಡ ಅಲ್ಲಿಂದ ಹೊರಟ ನಿತ್ಯ ಚಂದುನ ಬಗ್ಗೆ ಯೋಚಿಸುತ್ತಾ ಹೋಗುತ್ತಾಳೆ. ಮನೆಗೆ ಬಂದ ನಿತ್ಯ ಕೈಕಾಲು ಮುಖ ತೊಳೆದು ಅಮ್ಮ ಕೊಟ್ಟ ಕಾಪಿ ಕುಡಿದು ರೂಮ್ಗೆ ಹೋಗಿ ಮಲಗುತ್ತಾಳೆ. ಅವಳು ಮಲಗಿದ ಸ್ವಲ್ಪ ಹೊತ್ತಿಗೆ ಚಂದು ಬಂದು, ಹೇ ಗುಬ್ಬಿ, ಏನು ಮಟಮಟ ಮಧ್ಯಾಹ್ನವೇ ಹೀಗೆ ಕುಂಭಕರ್ಣನ ಮೊಮ್ಮಗಳ ಹಾಗೆ ಮಲಗಿದ್ದೀಯಾ ಎಂದು ಅವಳನ್ನು ಎಚ್ಚರಿಸುತ್ತಾ ನುಡಿದಾಗ, ಸ್ವಲ್ಪವೇ ಸ್ವಲ್ಪ ಕಣ್ಣು ತೆರೆದ ನಿತ್ಯ, ಹೇ ಗೂಬೆ ಹೋಗೋ, ನಾನು ಈಗ ತಾನೇ ಸ್ವಲ್ಪ ಮಲಗಿದ್ದೆ, ನೀನು ಬಂದು ನನ್ನ ನಿದ್ದೆ ಹಾಳು ಮಾಡಿದೆ ಎಂದು ಹುಸಿ ಮನಸ್ಸಲ್ಲಿ ಹೇಳಿ ಮತ್ತೆ ಮಲಗಿದಾಗ, ಹೇ ಗುಬ್ಬಿ ಪ್ಲೀಸ್ ಕಣೋ ಏಳು ಮೇಲೆ, ಇಬ್ಬರು ಕೂಡ ಹೊರಗಡೆ ಹೋಗಿ ಮೂವಿ ನೋಡಿ ಬರೋಣ. ಏನೂ ಬೇಕಾಗಿಲ್ಲ ಹೋಗೋ, ನಿನ್ನೆತನ ಶ್ರೇಯ ಅಂತ ಅವಳ ಹಿಂದೆ ಹೋಗ್ತಿದ್ದೆ, ಈಗ ದೊಡ್ಡದಾಗಿ ಗುಬ್ಬಿ ಅಂತ ಬರ್ತಾ ಇದೀಯಾ? ಹಾಗಲ್ಲ ಕಣೋ, ಅವಳು ಬೇರೆ ನೀನು ಬೇರೆ ಅಲ್ವಾ? ಅವಳು ಮತ್ತು ನಾನು ಬೇರೆ ಬೇರೆನೇ ಅನ್ನೋದು ನನಗೂ ಗೊತ್ತು, ಆದರೆ ನೀನು ಈಗ ಚೇಂಜ್ ಆಗಿದೀಯ. ಚೇಂಜ್ ಆಗಿಲ್ಲ ಕಣೋ, ನಾನು ಮೊದಲಿನ ಥರಾನೇ ಇದ್ದೀನಿ. ನೀನು ನನ್ನ ಗುಬ್ಬಿ ಅಲ್ವಾ? ಪ್ಲೀಸ್ ಕಣೋ ಬಾ, ಇಬ್ರು ಹೋಗಿ ಎಂಜಾಯ್ ಮಾಡಿ ಬರೋಣ. ಏನೂ ಬೇಕಾಗಿಲ್ಲ, ನಿನ್ನ ಲವರ್ನೇ ಕರೆದುಕೊಂಡು ಹೋಗು, ನಾನು ಬರಲ್ಲ ಎಂದ ನಿತ್ಯ ಬೆಡ್ಶೀಟನ್ನು ಮುಸುಕು ಹಾಕಿದಾಗ ಚಂದುಗೆ ನಿತ್ಯ ಮೇಲೆ ಮುದುಕಿ ಬಂದು ಅವಳನ್ನು ಬೆಡ್ಶೀಟ್ ಸಮೇತವಾಗಿ ಎತ್ತಿಕೊಂಡು, ನನ್ನ ಮುದ್ದು ಗುಬ್ಬಿ ಈಗ ರೆಡಿಯಾಗಿ ಬರ್ತಾಳೆ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ ಎಂದು ಅವಳನ್ನು ಕೆಳಗೆ ಇಳಿಸಿ ಅವಳಿಗೊಂದು ಮುತ್ತು ಕೊಟ್ಟು ಹೊರಗೆ ಹೋಗುತ್ತಾನೆ. ಅವನ ರಂಭಿಸುವಿಕೆಗೆ ಸೋತ ನಿತ್ಯ ರೆಡಿಯಾಗಿ ಅವನ ಜೊತೆ ಹೋಗುತ್ತಾಳೆ. ಚಂದು ನಿತ್ಯಗೆ ಐಸ್ ಕ್ರೀಮ್ ಮತ್ತು ಚಾಕ್ಲೇಟ್ ಕೊಡಿಸಿ ಅವಳನ್ನು ಮೂವಿಗೆ ಕರೆದುಕೊಂಡು ಹೋಗಿ ಮತ್ತೆ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಊಟ ಮಾಡಿ ಅವಳ ಜೊತೆ ಖುಷಿ ಖುಷಿಯಾಗಿ ಮನೆಗೆ ಬರುತ್ತಾರೆ. ಆದರೆ ನಿತ್ಯ ಮತ್ತು ಶ್ರೇಯಾಳನ್ನು ನೆನಪು ಮಾಡಿಕೊಂಡು ಆದಷ್ಟು ಚಂದುಯಿಂದ ದೂರ ಇರಬೇಕು ಎಂದು ನಿರ್ಧಾರ ಮಾಡುತ್ತಾಳೆ. ನಿರ್ಧಾರ ಮಾಡಿದ ಹಾಗೆ ಅವನಿಂದ ದೂರವೇ ಇರುತ್ತಾಳೆ. ಅದನ್ನು ಸಹಿಸದ ಚಂದು ಅವಳ ಸನಿಹವನ್ನು ಬಯಸುತ್ತಿದ್ದ. ನಿತ್ಯಳ ತಿರಸ್ಕಾರವನ್ನು ಸಹಿಸಿ ಸಹಿಸಿ ಸಾಕಾಗಿ ಚಂದು ಒಂದಿನ ಅವರ ಮನೆಗೆ ಬರುತ್ತಾನೆ. ಅಂದು ನಿತ್ಯಳ ಅಪ್ಪ ಅಮ್ಮ ಸಂಬಂಧಿಕರ ಮದುವೆಗೆ ಹೋಗಿರುತ್ತಾರೆ. ಆದ ಕಾರಣ ನಿತ್ಯ ಒಬ್ಬಳೇ ಮನೆಯಲ್ಲಿ ಕುಳಿತು ಟಿವಿ ನೋಡುವಾಗ ಚಂದು ಬರುತ್ತಾನೆ. ಅವನನ್ನು ನೋಡಿ ನಿತ್ಯ ಟಿವಿ ಆಫ್ ಮಾಡಿ ರೂಮಿಗೆ ಹೋದಾಗ ಚಂದು ಕೂಡ ಅವಳ ಹಿಂದೆ ಹೋಗಿ ರೂಮಿನ ಬಾಗಿಲನ್ನು ಹಾಕುತ್ತಾನೆ. ಹೇ ಗುಬ್ಬಿ, ಏಕೆ ನನ್ನ ಅವಾಯ್ಡ್ ಮಾಡ್ತಾ ಇದ್ದೀಯಾ ಕೋಪದಲ್ಲಿ ಕೇಳುತ್ತಾನೆ ಚಂದನ್. ಚಂದು, ನಾನಿಲ್ಲಿ ನಿನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ ನಿತ್ಯಳದು ಸಮಾಧಾನದ ಉತ್ತರ. ನಿತ್ಯ, ಸುಮ್ಮನೆ ನನಗೆ ಕೋಪ ಬರಿಸಬೇಡ, ನಾನು ನೋಡ್ತಾ ಇದ್ದೀನಿ, ಒಂದು ವಾರದಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಹಾಗೇನೂ ಇಲ್ಲ ಚಂದು, ಸುಳ್ಳು ಹೇಳಬೇಡ ನಿತ್ಯ, ನೀನು ಯಾವಾಗಲೂ ನನ್ನ ಜೊತೆ ಇರೋಕೆ ಇಷ್ಟಪಡ್ತಾ ಇದ್ದೆ, ಆದರೀಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೀಯಾ ಏಕೆ? ಅವಾಯ್ಡ್ ಅಂತ ಏನಿಲ್ಲ ಚಂದು, ನಾನು ಅಪ್ಪನ ಆಫೀಸನ್ನು ನಾನೇ ನೋಡಿಕೊಳ್ಳಬೇಕು ಅಂತ ಯೋಚನೆ ಮಾಡಿದೆ, ಅದಕ್ಕೆ ಅಲ್ಲಿನ ಕೆಲಸಗಳನ್ನು ಕಲಿತಾ ಇದ್ದೀನಿ. ನಿಜ ಹೇಳು ನಿತ್ಯ, ನೀನು ನನ್ನಿಂದ ಅಂತರ ಕಾಯ್ದುಕೊಳ್ಳುವುದಕ್ಕೆ ಇದೇನಾ ಕಾರಣ? ಹಾಂ ಇದೆ ಚಂದು, ಹಾಗಂತ ನನ್ನ ಮೇಲೆ ಆಣೆ ಮಾಡಿ ಹೇಳು. ಆಣೆಯೆಲ್ಲ ಯಾಕೆ ಚಂದು, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಮುಂಚೆ ಇದ್ದ ಗುಬ್ಬಿಯನ್ನು ಕಣ್ಮುಚ್ಚಿ ನಂಬುತ್ತಿದ್ದೆ, ಆದರೆ ಈಗ ನನ್ನ ಗುಬ್ಬಿ ಕಾಣ್ತಾ ಇಲ್ಲ ನನಗೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನೇನು ಮಾಡೋಕ್ಕೆ ಆಗಲ್ಲ. ನಿತ್ಯ, ನೀನೀಗ ನಿಜ ಹೇಳದೆ ಹೋದರೆ ನಾನು ಯಾವತ್ತೂ ನಿನ್ನ ಜೊತೆ ಮಾತಾಡಲ್ಲ. ನನ್ನ ಜೊತೆ ನಿಮಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದೀರಾ ಚಂದನ್? ಹಾಗೆ ಅಂದುಕೊಂಡು ಇರು, ನಿನಗೆ ಬೇರೆಯವರ ಭಾವನೆಗಳು ನಿನಗೆ ಅರ್ಥ ಆಗಲ್ಲ ಅಲ್ವಾ? ನಿಮಗೆ ಅರ್ಥ ಆಗುತ್ತಾ? ಅರ್ಥ ಆಗಿದ್ದಕ್ಕೆ ನಿನ್ನ ನಿರ್ಲಕ್ಷ್ಯವನ್ನು ಸಹಿಸದೆ ನಾನು ಇವತ್ತು ನಿನ್ನ ಜೊತೆ ಮಾತಾಡಲು ಬಂದಿದ್ದು. ಹೌದಾ? ಹೌದು. ಈಗಲಾದರೂ ಹೇಳೆ ಗುಬ್ಬಿ, ನನ್ನನ್ನು ಏಕೆ ಅವಾಯ್ಡ್ ಮಾಡ್ತಾ ಇದ್ದೀಯಾ? ಅವಾಯ್ಡ್ ಮಾಡ್ತಾ ಇಲ್ಲ ಚಂದು, ಸುಮ್ಮನೆ ನೀನೇ ಏನೋ ಊಹೆ ಮಾಡಿಕೊಂಡು ಪ್ರಶ್ನೆ ಕೇಳಬೇಡ. ನಿತ್ಯಳ ಉತ್ತರವನ್ನು ಕೇಳಿ ಕೋಪಗೊಂಡ ಚಂದನ್ ತನ್ನ ಅಂಗೈಯನ್ನು ಗೋಡೆಗೆ ಹೊಡೆಯುವ ಮೂಲಕ ಕೋಪವನ್ನು ಹೊರಹಾಕುತ್ತಾನೆ. ಅದನ್ನು ನೋಡಿ ಗಾಬರಿಯಾದ ನಿತ್ಯ ಅವನ ಹತ್ತಿರ ಓಡಿ ಬಂದು ಕಣ್ತುಂಬಿಕೊಂಡು,
ಯಾಕೋ ಈ ರೀತಿ ಮಾಡಿಕೊಂಡೆ ಎಂದು ಫಸ್ಟ್ ಏಡ್ ಬಾಕ್ಸ್ ತೆಗೆದು ಅವನ ಕೈ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಲು ಬಂದಾಗ ಮತ್ತೆ ಕೋಪದಿಂದ ತನ್ನ ಕೈಯನ್ನು ಅವಳಿಂದ ಬಿಡಿಸಿಕೊಂಡು ಹೊರಗೆ ಹೋಗಲು ನೋಡುತ್ತಾನೆ ಚಂದನ್. ತಮಾಷೆ ಮಾಡಬೇಡ ಚಂದು, ಸುಮ್ಮನೆ ಕೈ ಕೊಡು ಎಂದು ನಿತ್ಯ ಗದರಿದಾಗ, ನೀನು ನನ್ನ ಯಾಕೆ ಅವಾಯ್ಡ್ ಮಾಡ್ತಿದ್ದೀಯಾ ಅಂತ ಹೇಳು, ನಾನು ಆಗ ಡ್ರೆಸ್ಸಿಂಗ್ ಮಾಡಿಸಿಕೊಳ್ತೀನಿ. ಅವನದು ಮೊಂಡ ಹಠ. ಅವನ ಹಠವನ್ನು ಅರಿತ ನಿತ್ಯ ಅವನಿಗೆ ಬೆನ್ನು ಹಾಕಿ, ಏ ಗೋಪೆ, ನಿನಗೆ ಇನ್ನೂ ಮದುವೆ ಆಗುತ್ತಲ್ಲ, ಆವಾಗ ನಾನು ನಿನ್ನಿಂದ ದೂರವೇ ಇರಬೇಕು ಅಲ್ವಾ, ಅದಕ್ಕೆ ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ತಾ ಇದ್ದೀನಿ ಎಂದವಳ ಧ್ವನಿ ಕೇಳಿದ ಚಂದುಗೆ ಅವಳು ಅಳುತ್ತಿದ್ದಾಳೆ ಎಂದು ತಿಳಿಯುತ್ತದೆ. ಚಂದು ನಿತ್ಯಳನ್ನು ಹಿಂದಿನಿಂದ ಬಂದು ಹಿಡಿದುಕೊಂಡು, ಏ ಗುಬ್ಬಿ, ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನಿಂದ ದೂರ ಹೋಗ್ತಾ ಇದೀಯಾ ಎಂದು ಗದರಿದಾಗ, ಏನೋ ಇದು ಚಿಕ್ಕ ವಿಷಯವಾ, ನಾನು ನಿನ್ನ ಜೊತೆ ಕ್ಲೋಸ್ ಆಗಿದ್ದರೆ ಪಾಪ ಶ್ರೇಯಾಗೆ ಬೇಸರ ಆಗುತ್ತದೆ ತಾನೆ, ಅದಕ್ಕೆ ನಾನು ನಿನ್ನಿಂದ ದೂರ ಇರೋದು ಎನ್ನುತ್ತಾಳೆ ನಿತ್ಯ. ನಾನು ನಿನ್ನ ಹತ್ತಿರ ಬಂದರೂ ಕೂಡ ನೀನು ದೂರ ಹೋಗ್ತೀಯೇ ಎಂದು ಚಂದನ್ ಕೇಳಿದಾಗ ನಿತ್ಯ ಬರಿದೇ ತಲೆ ಆಡಿಸುತ್ತಾ ಎನ್ನುತ್ತಾಳೆ. ಹೀಗಾದರೆ ನಮಗೆ ಮಕ್ಕಳು ಆಗಲ್ಲ ಕಣೆ, ನಾನು ಸನ್ಯಾಸಿ ಆಗಬೇಕಾಗುತ್ತದೆ ಎಂದು ಹೇಳಿದವನು ತುಂಟತನದಿ ನಕ್ಕರೆ ಅವನ ಮಾತಿನ ಅರ್ಥ ತಿಳಿಯದೆ, ನಾನು ನಿನ್ನ ಜೊತೆ ಮಾತು ಬಿಟ್ಟರೆ ನೀನೇಕೆ ಸನ್ಯಾಸಿ ಆಗ್ತೀಯ, ನಿನಗೆ ಶ್ರೇಯಾ ಜೊತೆ ಮದುವೆ ಆಗುತ್ತಲ್ಲ ಎಂದು ಮುಗ್ಧವಾಗಿ ಕೇಳುತ್ತಾಳೆ ನಿತ್ಯ. ಅವಳ ಪ್ರಶ್ನೆಯನ್ನು ಕೇಳಿ ಮನದಲ್ಲಿ ನಗುತ್ತಾ, ಏ ಹೋಗೆ, ಈಗಾಗಲೇ ಮದುವೆ ಆಗಿರುವ ಹುಡುಗಿಯನ್ನು ನಾನೇಕೆ ಮದುವೆ ಆಗಲಿ ಎಂದು ಇವನು ಮತ್ತಷ್ಟು ನಕ್ಕರೆ ನಿತ್ಯ ಅವನನ್ನೇ ಗೊಂದಲದಿಂದ ನೋಡುವಾಗ, ಏ ಗುಬ್ಬಿ, ಅವಳು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವ ಹುಡುಗಿ ಕಣೆ, ತುಂಬ ಒಳ್ಳೆಯವಳು, ಅವಳಿಗೆ ಮದುವೆ ಆಗಿ 1 ವರ್ಷ ಆಯಿತು ಎಂದವನು ಶ್ರೇಯಾ ಮತ್ತು ಅವಳ ಗಂಡನ ಫೋಟೋ ತೋರಿಸಿದಾಗ ನಿತ್ಯ ಆಶ್ಚರ್ಯದಿಂದ ಬಾಯಿ ತೆಗೆದು ಹೌದಾ ಎಂದು ಉದ್ಗಾರ ತೆಗೆಯುತ್ತಾಳೆ. ಅವಳ ಬಾಯಿಯನ್ನು ಮುಚ್ಚಿ, ಹೌದು ಕಣೆ ಹುಡುಗಿ, ಈಗಾಗಲೇ ನನ್ನ ಮನಸ್ಸನ್ನು ಒಂದು ಪುಟ್ಟ ಗುಬ್ಬಿ ಕದ್ದಿರುವಾಗ ನಾನೇಕೆ ಶ್ರೇಯಾಳನ್ನು ಮದುವೆಯಾಗಲಿ ಎಂದು ಹೇಳಿ ಅವಳ ಮೊಗವನ್ನು ದಿಟ್ಟಿಸುತ್ತಾನೆ ಚಂದನ್. ಹಾಗಾದರೆ ನೀನು ಬೇರೆ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದೀಯಾ, ಯಾರದು ಎಂದು ಮತ್ತೆ ಮುಗ್ಧವಾಗಿ ಕೇಳುತ್ತಾಳೆ ನಿತ್ಯ. ಅವಳ ಪ್ರಶ್ನೆ ಕೇಳಿ ತನ್ನ ತಲೆ ಮೇಲೆ ಕೈ ಹೊತ್ತು, ಇದಕ್ಕೆ ನೇರವಾಗಿ ಹೇಳಿದರೆ ಮಾತ್ರ ಅರ್ಥವಾಗುತ್ತದೆ ಎಂದುಕೊಂಡು ನಿತ್ಯಳನ್ನು ಇನ್ನಷ್ಟು ತಬ್ಬಿ, ನಾನು ನನ್ನ ಗುಬ್ಬಿಯನ್ನು ಲವ್ ಮಾಡ್ತಾ ಇದ್ದೀನಿ, ಆ ಗುಬ್ಬಿ ಅಂದರೆ ನನಗೆ ಪ್ರಾಣ, ಅದು ಹಾ ಎಂದರೆ ಈಗಲೇ ಮದುವೆ ಆಗಿ ಫಸ್ಟ್ ನೈಟ್ ಕೂಡ ಮಾಡಿಕೊಳ್ತೀನಿ ಎಂದು ನಿತ್ಯಳ ಕೊರಳಿಗೆ ಮುತ್ತಿಟ್ಟರೆ ನಿತ್ಯಗೆ ಆ ಗುಬ್ಬಿ ತಾನೇ ಎಂದು ಅರ್ಥವಾಗಿ ಅವಳ ಕಣ್ಣುಗಳು ತುಂಬುತ್ತವೆ. ಅದನ್ನು ನೋಡಿ ಚಂದನ್, ಯಾಕೋ ಗುಬ್ಬಿ, ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ವಾ ಎಂದು ಕೇಳಿ ಕಣ್ಣು ಹೊಡೆದಾಗ ನಿತ್ಯ ಅವನ ಎದೆಯೊಳಗೆ ಮತ್ತಷ್ಟು ಹುದುಗುತ್ತಾ, ಬರೀ ಇಷ್ಟ ಅಷ್ಟೇ ಅಲ್ಲ, ನನಗೆ ಈ ಗೂಬೆ ಅಂದರೆ ಪ್ರಾಣ ಎಂದು ಹೇಳಿ ಅವನ ಎದೆಗೆ ಮುತ್ತಿಟ್ಟರೆ ಅವನು ಕೂಡ ಪ್ರತಿಯಾಗಿ ಅವಳ ಹಣೆಗೆ ಮುತ್ತಿಟ್ಟು, ಇಷ್ಟು ಪ್ರೀತಿಯನ್ನು ಮನದಲ್ಲಿಯೇ ಬಚ್ಚಿಟ್ಟುಕೊಂಡು ನನ್ನನ್ನು ಏಕೆ ಅವಾಯ್ಡ್ ಮಾಡಿದೆ ಎಂದು ಇವನು ಹುಸಿಮುನಿಸು ತೋರುತ್ತಾ ಅವಳನ್ನು ದೂರ ಸರಿಸಿದಾಗ, ನಾನು ನನ್ನ ಪ್ರೀತಿಯನ್ನು ಹೇಳೋ ಅಷ್ಟರಲ್ಲಿ ನೀನು ಶ್ರೇಯಾಳನ್ನು ಪ್ರೀತಿ ಮಾಡ್ತಾ ಇದ್ದೀನಂದೆ, ಅದಕ್ಕೆ ನಾನು ಸುಮ್ಮನಾಗಿ ದೂರ ಉಳಿದೆ ಎಂದವಳು ಮತ್ತೆ ಅವನನ್ನು ಅಪ್ಪಿ, ನೀನೇಕೆ ಅವಳನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಿದೆ ಎಂದು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದರೆ ಚಂದನ್ ಅವಳನ್ನು ದೂರ ಸರಿಸಿ ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ನೋಡುತ್ತಾ, ನೀನೇ ನನಗೆ ಪ್ರಪೋಸ್ ಮಾಡಬೇಕು ಅಂತ ಹಾಗೆ ಹೇಳಿದೆ, ಆದರೆ ನೀನು ದೂರ ಉಳಿದು ನನ್ನ ಪ್ಲ್ಯಾನ್ ಪಾಪ್ ಮಾಡಿದೆ ಎಂದು ನಗುತ್ತಾನೆ. ಅವನ ನಗುವಿಗೆ ಜೊತೆ ತಾನೂ ನಗುತ್ತಾ, ಅಂದರೆ ಮಿಸ್ಟರ್ ಗೂಬೆಯವರ ಪ್ಲ್ಯಾನ್ ಫ್ಲಾಪ್ ಆಯಿತಾ ಎಂದು ಮತ್ತಷ್ಟು ನಕ್ಕು ಅವನನ್ನು ಅಣಕಿಸಿ ಖುಷಿಪಡುತ್ತಾಳೆ. ನಿತ್ಯಳ ನಗುವನ್ನು ಕಣ್ತುಂಬಿಕೊಂಡು, ಹೇ ಗುಬ್ಬಿ, ನಿನ್ನ ಗೆಳೆಯನೂ ನಾನೇ, ನಿನ್ನ ಇನಿಯನೂ ನಾನೇ ಎಂದು ಪ್ರೀತಿಯಿಂದ ಹೇಳಿ ಅವಳ ಕೆನ್ನೆಗೆ ಮುತ್ತಿಡುತ್ತಾನೆ ಚಂದನ್. ಚಂದು ಅನ್ನು ತಬ್ಬಿಕೊಂಡ ನಿತ್ಯ, ಹೇ ಗುಬ್ಬೆ, ನೀನು ಬೇರೆ ಯಾರನ್ನು ಲವ್ ಮಾಡ್ತಾ ಇದೀಯಂತ ನಿನ್ನನ್ನು ಗೆಳೆಯ ಎನ್ನಲೇ ಇನಿಯ ಎನ್ನಲೇ ಎಂದು ತಲೆ ಕೆಡಿಸಿಕೊಂಡಿದ್ದೆ ಎಂದು ಹೇಳಿ ನಗುತ್ತಾಳೆ. ಗೆಳೆಯ, ಇನಿಯ, ಗಂಡ, ಗೂಬೆ ಎಲ್ಲವೂ ನಾನೇ ಎನ್ನುತ್ತಾನೆ ಚಂದನ್. ಅವನ ಮಾತು ಕೇಳಿ ಇವಳು ಖುಷಿಯಿಂದ ಅವನಿಗೆ ಎನ್ನುತ್ತಾಳೆ. ಇವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡ ರಘುರಾಮ್, ಮಾಲಾಶ್ರೀ, ಶಿವರಾಜ್ ಮತ್ತು ಅಶ್ವಿನಿ ಎಲ್ಲರೂ ಹೋ ಎಂದು ಕೂಗುತ್ತಾರೆ. ಇವರಿಬ್ಬರು ನಾಚಿಕೆಯಿಂದ ಒಬ್ಬರಿಗೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ನಿಂತರೆ, ಹೇ ಕಳ್ಳರೇ, ನೀವು ಇಬ್ಬರು ಗುಟ್ಟಾಗಿ ಪ್ರೀತಿ ಮಾಡಿದ್ರಾ, ಇಷ್ಟು ದಿನ ಬೆಸ್ಟಿಗಳಾಗಿ ಕಿತ್ತಾಡುತ್ತಿದ್ರಿ, ಇನ್ನು ಗಂಡ ಹೆಂಡತಿಯಾಗಿ ಕಿತ್ತಾಡ್ತೀರಾ ಎಂದು ರಘುರಾಮ್ ಹೇಳಿ ನಕ್ಕಾಗ, ಹೋಗಿಯಪ್ಪ ನೀವು, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಜಾಸ್ತಿ ಪ್ರೀತಿ ಇರುತ್ತದೆ, ನಿಮಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರಿ, ನಾವು ವರ್ಷಕ್ಕೆ ಒಂದೊಂದು ಮಗು ಕೊಡ್ತೀವಿ, ನೀವು ಅವುಗಳ ಜೊತೆ ಆಟವಾಡ್ತಾ ಇರಿ ಎಂದು ಹೇಳಿ ತನ್ನ ಮಾತಿಗೆ ತಾನೇ ನಕ್ಕರೆ ನಿತ್ಯ ನಾಚುತ್ತಾ ಅವನ ಎದೆಗೆ ಮತ್ತಷ್ಟು ಒರಗುತ್ತಾಳೆ. ರೀ, ನೀವು ಏನೇ ಹೇಳಿ, ಲವರ್ಸ್ ಅಂತ ಓಡಾಡಿ ಮದುವೆ ಆದ ಜೋಡಿಗಳು ಕೂಡ ಅಷ್ಟು ಚೆನ್ನಾಗಿ ಬಾಳಲ್ಲ, ಏಕೆಂದರೆ ಅವರಲ್ಲಿ ಒಂದು ಒಳ್ಳೆಯ ಸ್ನೇಹ ಮತ್ತು ನಂಬಿಕೆ ಇರಲ್ಲ. ಜೀವನ ಸಂಗಾತಿ ಆಗುವವರು ಮೊದಲು ಒಳ್ಳೆಯ ಸ್ನೇಹಿತರು ಆಗಿದ್ದರೆ ಖಂಡಿತ ಅವರು ನೂರಾರು ಕಾಲ ಜೊತೆಯಾಗಿರುತ್ತಾರೆ ಎಂದು ಮಾಲಾಶ್ರೀ ಹೇಳಿದಾಗ ಎಲ್ಲರೂ ಎನ್ನುತ್ತಾರೆ.
ಆಮೇಲೆ ಎಲ್ಲರೂ ಇವರಿಬ್ಬರ ಮದುವೆ ಬಗ್ಗೆ ಚರ್ಚೆ ಮಾಡಿ ಪುರೋಹಿತರ ಹತ್ತಿರ ಮುಹೂರ್ತ ಕೇಳಿದಾಗ ಮುಂದಿನ ವಾರದಲ್ಲಿ ಒಳ್ಳೆಯ ಮುಹೂರ್ತವಿದೆ ಎಂದು ಪುರೋಹಿತರು ಹೇಳಿದಾಗ ಅದನ್ನು ಒಪ್ಪಿದ ಎಲ್ಲರೂ ಮದುವೆ ಸಿದ್ಧತೆಯನ್ನು ಶುರು ಮಾಡುತ್ತಾರೆ. ಮದುವೆಯ ಓಡಾಟದಲ್ಲಿ ಖುಷಿಯಾಗಿ ಚಂದನ್ ಮತ್ತು ನಿತ್ಯ ಭಾಗಿಯಾಗುತ್ತಾರೆ. ಅಂತೂ ಇಂತೂ ಇಬ್ಬರ ಮದುವೆ ದಿನ ಬಂದೇ ಬಿಟ್ಟಿತು. ನಿತ್ಯ ಮತ್ತು ಚಂದನ್ ಇಬ್ಬರ ಮನೆಯವರು ಕೂಡ ಶ್ರೀಮಂತರಾಗಿದ್ದ ಕಾರಣ ದೊಡ್ಡ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ನಿತ್ಯ ಮತ್ತು ಚಂದನ್ ಮದುವೆಗೆ ಏರ್ಪಾಡು ಮಾಡಿದರು. ಚಂದನ್ ನಿತ್ಯಗೆ 3 ಗಂಟು ಹಾಕುವ ಮುನ್ನ, "ಏ ಗುಬ್ಬಿ, ಈ ನಿನ್ನ ಗೂಬೆಯ ಜೊತೆ ಲೈಫ್ ಲಾಂಗ್ ಇರಲು ನಿನಗೆ ಒಪ್ಪಿಗೆಯೇ" ಎಂದಾಗ ಅವಳು ಕಣ್ಣು ಹೊಡೆದು ಹಾಂ ಎನ್ನುತ್ತಾಳೆ. ಅವಳ ಒಪ್ಪಿಗೆ ಮೇರೆಗೆ ಅವಳಿಗೆ ಮಾಂಗಲ್ಯ ಧಾರಣೆ ಮಾಡಿದ ನಂತರ ಚಂದನ್ ಅವಳ ಹಣೆಗೆ ಮುತ್ತಿಟ್ಟು "ಲವ್ ಯು ಗುಬ್ಬಿ" ಎನ್ನುತ್ತಾನೆ. ಚಂದನ್, ನಿತ್ಯ, ಫ್ರೆಂಡ್ಸ್ ಮತ್ತು ಸಂಬಂಧಿಕರು, ಆಫೀಸ್ ಸ್ಟಾಫ್ಸ್ ಎಲ್ಲರೂ ಬಂದು ಅವರಿಗೆ ವಿಶ್ ಮಾಡಿ ಹೋಗುತ್ತಾರೆ. ಮದುವೆ ದಿನವೇ ಫಸ್ಟ್ ನೈಟ್ ಅನ್ನು ಅರೇಂಜ್ ಮಾಡಿದ್ದರು. ನಿತ್ಯಗೆ ಮೃದುವಾದ ಸೀರೆಯನ್ನು ಅಂದವಾಗಿ ಉಡಿಸಿ, ಮಿತವಾಗಿ ಮೇಕಪ್ ಮಾಡಿ, ಅವಳ ಕೈಯಲ್ಲಿ ಹಾಲಿನ ಲೋಟ ಕೊಟ್ಟು ಅವಳನ್ನು ಚಂದನ್ ರೂಮ್ಗೆ ಕಳುಹಿಸುತ್ತಾರೆ. ನಿತ್ಯಗೆ ಎಂದೂ ಇಲ್ಲದ ನಾಚಿಕೆ ಆವರಿಸಿತ್ತು. ಅದೇ ನಾಚಿಕೆಯಲ್ಲಿ ಚಂದು ಹಾಲು ತಗೋ ಎಂದು ಅವನಿಗೆ ಹಾಲು ಕೊಟ್ಟು ಅವನ ಕಾಲಿಗೆ ನಮಸ್ಕಾರ ಮಾಡಲು ಬಗ್ಗಿದಾಗ ಅವಳನ್ನು ಎತ್ತಿ "ಏ ಗುಬ್ಬಿ, ನಿನ್ನ ಸ್ಥಾನ ಯಾವಾಗಲೂ ನನ್ನ ಹೃದಯದಲ್ಲಿ" ಎಂದವನು ಅವಳನ್ನು ಅಪ್ಪಿ ಕಿವಿಯಲ್ಲಿ "ಇವತ್ತು ನಾವು ನಮ್ಮ ದಾಂಪತ್ಯವನ್ನು ಆರಂಭಿಸೋಣವೇ" ಎಂದು ತುಂಟತನದಿಂದ ಕೇಳಿದಾಗ ಅವಳು ಕೂಡ ಸಮ್ಮತ ನೀಡುತ್ತಾಳೆ. ಚಂದನ್ ನಿತ್ಯಳನ್ನು ಮಗುವಿನಂತೆ ಕಾಳಜಿ ಮಾಡುತ್ತಲೇ ಅವಳನ್ನು ಗುಟ್ಟಾಗಿ ಪ್ರೀತಿ ಮಾಡಿ ಅವಳಿಂದಲೇ ಹೇಳಿಸಬೇಕೆಂದು ತಾನು ಬೇರೆ ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದಾಗ ಅದನ್ನೇ ನಂಬಿದ ನಿತ್ಯ, ಗೆಳೆಯ ಎನ್ನಲಿ ಇನಿಯ ಎನ್ನಲಿ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡು ಅವನ ಸ್ನೇಹವೇ ಸಾಕು, ಅವನನ್ನು ದೂರದಿಂದ ನೋಡಿ ಖುಷಿಪಡೋಣ ಎಂದು ನಿರ್ಧಾರ ಮಾಡಿ ಅವನಿಂದ ದೂರ ಉಳಿತಾಳೆ. ಅವಳ ನಿರ್ಲಕ್ಷ್ಯವನ್ನು ಸಹಿಸದ ಚಂದನ್ ಅವಳಿಗೆ ತನ್ನ ಪ್ರೀತಿಯನ್ನು ಹೇಳಿಕೊಂಡು ಅವಳ ಒಪ್ಪಿಗೆ ಪಡೆದು ಮನೆಯವರ ಆಶೀರ್ವಾದ ಪಡೆದು ಅವಳ ಸಿಂಧೂರದ ಒಡೆಯ ಆಗುತ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ನಿಷ್ಕಲ್ಮಶ ಸ್ನೇಹ ಶುರುವಾಗಿ ಅದು ಬೆಳೆಯುತ್ತಾ ಹೋದಂತೆ ಪ್ರೀತಿಯಾಗಿ ಮಾರ್ಪಟ್ಟಾಗ ಅದನ್ನು ಹೇಳಿಕೊಂಡು ಇಬ್ಬರು ದಾಂಪತ್ಯದ ಜೀವನಕ್ಕೆ ಕಾಲಿಟ್ಟು ತಮ್ಮ ಜೀವನವನ್ನು ಸುಂದರವಾಗಿಸಲು ಕಾಲಿಟ್ಟಿದ್ದಾರೆ. ಇಬ್ಬರು ಪ್ರೇಮಿಗಳಿಗಿಂತ ಚೆನ್ನಾಗಿ ಸ್ನೇಹಿತರ ಜೋಡಿಗಳಾಗಿ ಬದುಕಬಹುದು ಎಂದು ತಿಳಿಸುವಲ್ಲಿ ಯಶಸ್ವಿ ಕೂಡ ಆಗುತ್ತಾರೆ. ನಿತ್ಯಳ ಮನದಲ್ಲಿ ಮೂಡಿದ ಗೆಳೆಯ ಎನ್ನಲಿ ಇನಿಯ ಎನ್ನಲಿ ಎಂಬ ಪ್ರಶ್ನೆಗೆ ಚಂದನ್ "ನಾನು ಗೆಳೆಯನೂ ಇನಿಯನೂ ಮತ್ತು ನಿನ್ನ ಸಂಗಾತಿಯೂ ಕೂಡ ಹೌದು" ಎಂದು ಹೇಳುತ್ತಾ ಅವಳ ಪ್ರಶ್ನೆಗೆ ಉತ್ತರಿಸಿ ಅವಳಲ್ಲಿ ಎಲ್ಲ ರೀತಿಯಿಂದಲೂ ಒಂದಾಗುತ್ತಾನೆ. ಮುಗಿಯಿತು. ಎಂದಿನಂತೆ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಇಬ್ಬರು ಸ್ನೇಹಿತರು ಜೋಡಿ ಹಕ್ಕಿಗಳಾಗಿ ಪ್ರೇಮ ಲೋಕದಲ್ಲಿ ಸಂಚಾರ ಮಾಡಬಹುದಲ್ಲವೇ? ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಕತೆ ಮುಗಿಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.